ಹಲೋ ಗೈಸ್, ಮತ್ತೆ ಜರ್ನಿ ಸ್ಟಾರ್ಟ್ ಆಗಿದೆ. ನಮಸ್ಕಾರ ಸ್ನೇಹಿತರೆ. ನೈಟ್ ಎಲ್ಲ ಫುಲ್ಲು ಸುತ್ತಿ ಕೂಲ್ ವಾತಾವರಣದಲ್ಲಿ ಎಲ್ಲವನ್ನು ನೋಡಿಕೊಂಡು ಇವ್ರ ಓನರ್ ಈ ರೂಮಲ್ಲಿ ಸ್ಟೇ ಆಗಿದ್ವಿ. ಸೊ ರೂಮ್ ಅಂತೂ ಸೂಪರ್ ಆಗಿತ್ತು. ಒಂದು ಪ್ರಾಬ್ಲಮ್ ಇತ್ತು, ಸಿಗರೇಟಿಗೆ ಸ್ವಲ್ಪ ಸ್ಮೆಲ್ ಇತ್ತು. ಯಾರೋ ನಿನ್ನೆ ಮೊನ್ನೆ ಬಂದವರು ಹೇಳ್ದೋಗಿದ್ರು. ಅಂಜನಾಮ್ ಬೀಚಿಂದ ನಾವು ಹೊರಡ್ತಾ ಇದ್ದೇವೆ. ನಾರ್ತ್ ಗೋವಾ, ಸೌತ್ ಗೋವಾ ಮತ್ತು ಕೆಲವು ಬೀಚ್ ಇದೆ. ನಮ್ಮದು ಪ್ಲ್ಯಾನ್ ಇದೆ. ಸೊ ನೋಡೋಣ, ಹೋಗ್ತಾ ಇದ್ದೇವೆ. ಇಲ್ಲಿ ನ್ಯಾಚುರಲ್ಸು ಅಲ್ಲಿದೆ. ಆ್ಯಕ್ಚುಲಿ KFC ನ್ಯಾಚುರಲ್ಸ್ ಎಲ್ಲ ಅಲ್ಲೇ ಇತ್ತು. ಒಳ್ಳೆ ಸಿಟಿಲಿ ನಾವು ರೂಮ್ ಮಾಡಿದ್ದೀವಿ, ಅದು ಖುಷಿ. ಮತ್ತು ಬೀಚು ಚೆನ್ನಾಗಿತ್ತು, ಡ್ರೆಸ್ ಎಲ್ಲ ಚೆನ್ನಾಗಿತ್ತು. ಬೀಚ್ ಇದೆ ಪಂಜಿಮ್ ಬಂದಿದ್ದೇವೆ. ಪಂಜಿಮಲ್ಲಿ ಯಾವುದೋ ಒಂದು ಪ್ಲೇಸಿಗೆ ಹೊರಟಿದ್ದೇವೆ. ಕೇಳ್ತಿದ್ದೇವೆ ಅಡ್ರೆಸ್ ಎಲ್ಲಿ ಏನು ಚೆನ್ನಾಗಿದೆ ಅಂತ. ಸೊ ಕೊಡ್ಬೋದು, ನೋಡೋಣ. ಪಂಜಿಮಲ್ಲಿದ್ದೇವೆ, ಇಲ್ಲಿ ಪಾರ್ಕ್ ಮಾಡಿದ್ದೇವೆ. ದಿಸ್ ಇಸ್ ಪಂಜಿಮ್ ಗಾಯ್ಸ್. ಆ ಕಡೆ ಕ್ರೂಸ್ ಎಲ್ಲ ಇದೆ. ಸೊ ಕ್ರೂಸನ್ನು ಆಮೇಲೆ ತೋರಿಸ್ತೀನಿ. ಹೂವಲ್ಲೊಂದು ಎಲ್ಟಿನ್ ರಾಯಲ್ ಕ್ರೂಸ್ ಶಿಪ್ ಇದೆ, ಆಮೇಲೆ ತೋರಿಸ್ತೀನಿ. ಬನ್ನಿ ಗಾಯ್ಸ್. ಪೋರ್ಚುಗೀಸರ ಕಾಲದಲ್ಲಿ ಹಾಗೂ ಡಚ್ಚರ ಕಾಲದಲ್ಲಿ ಆಳ್ವಿಕೆ ನಡೆಸಿದ ಜಾಗಗಳು. ಹಾಗೆ ನಮ್ಮ ಜೊತೆ ಇದ್ದಾರೆ ಪ್ರಶಾಂತ್ ಅವರು. ಸೊ ಫ್ರೂಟ್ಸ್ ಎಲ್ಲ ಸೇಲ್ ಮಾಡ್ತಿದ್ದಾರೆ ಇಲ್ಲಿ. ಭಾಳ ಖುಷಿ ಇರುತ್ತೆ ಇಲ್ಲಿ. ನಮಗೇನು ಗೋವಾಕ್ಕೆ ಬಂದು ತಿರುಗೋದು ಅಷ್ಟೇ, ಮತ್ತೇನಿಲ್ಲ, ಇಂಟೆನ್ಷನ್ ಇಲ್ಲ. ಸೊ ಹೋಗ್ತಾ ಇದ್ದೀವಿ, ಹೋಗ್ತಾನೆ ಇರ್ತೀವಿ. ತುಂಬ ಜನ ಹೀಗೆ ಹೋಗ್ತಾ ಇರ್ತಾರೆ. ವಿಡಿಯೋಸ್ನ ಮಾಡ್ತಾ ಇರ್ತೀನಿ ನಿಮಗೋಸ್ಕರ ಗಾಯ್ಸ್. ಇದು ನಾವು ಪಂಜಿಮ್ ಬೀಚ್ ಹತ್ರ ಇದ್ದೇವೆ, ಸುತ್ತಾ ಇದ್ದೇವೆ. ಪಂಜಿಮಿಂದ ಈ ಕಡೆ ರೈಟ್ ತಗೊಂಡ್ವಿ. ಅಲ್ಲಿ ಪಾರ್ಕಿಂಗ್ ಮಾಡಿ ಸ್ವಲ್ಪ ಮುಂದೆ ಬಂದು ಆ ಕ್ರೂಸ್ ಹತ್ರ ಬಂದು ಈ ಕಡೆ ರೈಟಿಗೆ ತಗೊಳ್ಬೇಕು. ಸೊ ಇದು ಬೀಚಿಗೆ ಹೋಗುತ್ತೆ ಅನಿಸುತ್ತೆ. ಇಲ್ಲಿ ATM ಇದೆ, ಇಂಡಿಯನ್ ಪೋಸ್ಟ್ ಆಫೀಸ್ದು ATM ಇದೆ ನೋಡಿ. ಸೊ ಸ್ಟ್ರೀಟ್ ಚೆನ್ನಾಗಿದೆ ಅಂತ ಫೋಟೋ ಎಲ್ಲ ತೆಗಿತಿದ್ದಾರೆ ನಮ್ಮದು ಧನುಷ್ ಅವರು. ಸೊ ಚೆನ್ನಾಗೇ ಬರುತ್ತಿಲ್ಲ ವ್ಯೂಸ್ ಎಲ್ಲ ನೋಡ್ಬೋದು. ಏನ್ರಿ ಫ್ಲ್ಯಾಟು. ಸೊ ನಾಯಿ ಬೊಗಳ್ತಾ ಇದೆ, ಭಾಳ ಖುಷಿ ಆಯ್ತು. ಇಲ್ಲಿ ಫೋಟೋಗ್ರಾಫಿ ಆಗ್ತಾ ಇದೆ ಗಾಯ್ಸ್. ತುಂಬ ಚೆನ್ನಾಗಿದೆ ಸ್ಟ್ರೀಟ್. ಖುಷಿ ಆಯಿತು ಗಾಯ್ಸ್. ಪ್ರಶಾಂತ್, ಎಲ್ಲಿ ಹೋಗ್ತಾ ಇದ್ದೀವಿ ನಾವು? ಎಲ್ಲೋ ಹೋಗ್ತಿದ್ದಾರೆ ಅವರು. ಸೊ ಅವರಿಗೂ ಗೊತ್ತಿಲ್ಲ ಎಲ್ಲಿ ಹೋಗ್ತಾ ಇದ್ದಾರೆ ಅಂತ. ಸೊ ಅದೇ ಖುಷಿ ನಮಗೆ. ಎಲ್ಲೋ ಹೋಗ್ತಾ ಇದ್ದೀವಿ ನಾವು. ವಾವ್, ಅಲ್ಲಿ ನೋಡಿ ಚೆನ್ನಾಗಿದೆ ಪ್ಲೇಸ್. ಇದು ಆ್ಯಕ್ಚುಲಿ ಗೋವಾದ ಪಂಜಿಮ್ ಬೀಚಲ್ಲಿ ನಾವು ಹೋಗ್ತಾ ಇರುವಂಥದ್ದು. ತುಂಬ ಖುಷಿಯಾಗುತ್ತೆ. ಇಲ್ಲಿ ಕ್ರೌಡ್, ಗ್ಲೋಬಲ್ ಆ್ಯಂಡ್ ಲೋಕಲ್ ಗೌನ್ ಸೂಪರ್ ಮಾರ್ಕೆಟ್ ಇದೆ ನೋಡಿ, ಚೆನ್ನಾಗಿದೆ. ಆ ಕಡೆ ಹೋಗೋಕ್ಕಾಗಲ್ಲ, ಟ್ರಾಫಿಕ್ಕು. ನೋಡ್ಬೋದು ಇಲ್ಲಿ. ಇದು ಒಳ್ಳೆಯಾಗಿದೆ ನೋಡಿ. ಹಾಂ, ಎಸ್. ಸೊ ಆ ಕಡೆ ಹೋಗ್ತಾ ಇದ್ದೇವೆ, ಚೆನ್ನಾಗಿದೆ. ಸೆನ್ಸಿಟಿವ್ ಆಫ್ ಪ್ಲೇಸ್, ಅಂದರೆ ಸ್ವಲ್ಪ ಸೆನ್ಸಿಟಿವ್ ಪ್ಲೇಸ್ ಇದು. ಇಲ್ಲೆಲ್ಲ ಶಾಪ್ ಇದೆ. ಈ ಶಾಪ್ ಅಂತಲೇ ಗೊತ್ತಾಗಲ್ಲ, ಆ ಥರ ಒಂದು ಇದು ಮಾಡಿದ್ದಾರೆ ಅರೇಂಜ್ಮೆಂಟ್ಸ್. ಖುಷಿ ಆಗೋದು ಅದೇ. ರೋಡ್, ಆ ಗಾಡಿ ನೋಡಿ, ವಡಪಾವ್. ವಾವ್, ಈ ಕ್ರ್ಯಾಬ್ ಇದೇನೋ ಮಾಡಿದ್ದಾರೆ ನೋಡಿ, ಗ್ರೇವಿ ಸೀ ಫುಡ್. ಅಲ್ಲೆಲ್ಲ ಫೋಟೋಶೂಟಿಗೆ ಚೆನ್ನಾಗಿದೆ. ಇದು ತುಂಬ ಚೆನ್ನಾಗಿರುವಂಥ ಪ್ಲೇಸ್.
ಇಲ್ಲಿ ಯಾರೋ ಹಿಟ್ಲರ್ ಇದ್ದಾರೆ, ಹೌದು, ಅವ್ರದ್ದು ಡ್ರಾಯಿಂಗ್ ಮಾಡಿದ್ದಾರೆ. ಇದು ಕೂಡ ಫಿಶ್ ಎಲ್ಲ ಮಾಡಿದ್ದಾರೆ ನೋಡಿ ಈ ಥರ. ಇದನ್ನು ಹಿಂಗೆ ತೆಗಿಬೇಕು ವಿಡಿಯೋಸ್. ಇದು ಸೂಪರ್ ಸಿಟಿ ಅಂತ ಅನಿಸುತ್ತೆ, ಚೆನ್ನಾಗಿದೆ ಒಂದ್ಸಲ. ಖುಷಿ ಆಗುತ್ತೆ. ಇದು ಪ್ರವೃತ್ತಿ ಜ್ಯುವೆಲರ್ಸ್. ಅಲ್ಲಿ ನೋಡಿ ಫೋಟೋ ಶೂಟ್ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿದೆ ಪ್ಲೇಸು. ನಾನಿಲ್ಲಿ ಈ ಸಿಟಿಲಿ ಫಸ್ಟ್ ಟೈಮ್ ಬರ್ತಿರೋದು. ಇದು ಸ್ಪೆಷಲಿ ಫಾರ್ ಫೋಟೋ ಶೂಟಿಗೆ. ನಿಮ್ಗೇನು ಫೋಟೋಸ್ ತೆಗಿತೀರಾ ಅದರಲ್ಲಿ ತೆಗಿಬೋದು, ತುಂಬ ಚೆನ್ನಾಗಿ ಫೋಟೋ ಶೂಟ್ ಮಾಡ್ತಿದ್ದಾರೆ ನೋಡಿ. ಸೂಪರ್ ಪ್ಲೇಸ್ ಮಾತ್ರ ಆ್ಯಕ್ಚುಲಿ. ನೋಡಿ ಅವರೆಲ್ಲ ಫೋಟೋ ಶೂಟ್, ಈ ಲೊಕೇಶನ್ ಎಲ್ಲ ಹಾಗಿದೆ, ಚೆನ್ನಾಗಿದೆ. ಬಂದು ನೀವು ಕೂಡ ಫೋಟೋ ತೆಗೀರಿ. ಸಂದೀಪ್ ಅವರೀಗ ತೆಗಿತಾರೆ ಸ್ವಲ್ಪ ಹೊತ್ತಲ್ಲಿ. ಹಾಗೆ ಪ್ರಶಾಂತ್ ಅವರು ಒಂದು 5-6 ಫೋಟೋ ಆಲ್ರೆಡಿ ಕ್ಲಿಕ್ ಮಾಡಿದ್ದಾರೆ. ನೀವು ಬನ್ನಿ, ಏನು ಮಾಡ್ತಿದ್ದೀರಾ? ಖುಷಿಯಾಗುತ್ತೆ. ಇಂಥ ಪ್ಲೇಸ್ಗಳಿಗೆ ನೀವು ಬರಬೇಕು. ಇಲ್ಲೇ ಏನಾದರೂ ಸಿಗೋದು ನಿಮಗೆ ಖುಷಿ ಅಲ್ಲ, ಗೊತ್ತಾಯ್ತಾ? ನೋಡಿ ಅಲ್ಲಿ ನೋಡಿ ಕಾರ್ನ ಸೈಡಲ್ಲೆಲ್ಲ ತೆಗಿತಿದ್ದಾರೆ ನೋಡಿ. ಅವನು ಹತ್ತಿರ ತೋರಿಸ್ತೀನಿ ನೋಡಿ. ಲವರ್ಸ್ ಅಲ್ಲ, ನಾನೀಗ ರೋಡ್ನ ಸೆಂಟರಲ್ಲಿದ್ದೀನಿ. ಗೈಸ್, ನಾನೀಗ ಈ ಪ್ಲೇಸಲ್ಲಿ ವೀಡಿಯೋಸ್ನ ಶೂಟ್ ಮಾಡಿದೆ. ಹಾಗೆ ಈಗ ಅಲ್ಲಿ ಮುಂದೆ ಹೋಗಿ ಡ್ಯಾನ್ಸನ್ನು ಮಾಡ್ತೀನಿ. ಇಲ್ಲಿ ನೋಡಿ ಸ್ನೇಹಿತರೆಲ್ಲ ಹೋಗ್ತಿದ್ದಾರೆ ಒಟ್ಟಿಗೆ, ಸೊ ಚೆನ್ನಾಗಿರುತ್ತೆ. ಸೊ ನಾನು ಮುಂದೆ ಹೋಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡಿ. ಅಲ್ಲಿ ನೋಡಿ ಝೂಮ್ ಆಗುತ್ತಾ? ಇಲ್ಲ, ನನಗೊಂದು ಡ್ಯಾನ್ಸ್ ಮಾಡ್ಬೇಕು ಅನಿಸ್ತಂಟು ಈ ಪ್ಲೇಸಲ್ಲಿ. ನಾನು ಮಾಡ್ತೀನಿ ಕೂಡ. ತುಂಬ ಖುಷಿ ಆಯಿತು. ಈ ಪ್ಲೇಸ್ ಅಂತೂ ಹೇಳೋದೇ ಬೇಡ, ಏನು ಫೋಟೋ ಶೂಟ್ ಮಾಡ್ತಿದ್ದಾರೆ ನೋಡಿ. ಇದು ಆ್ಯಕ್ಚುಲಿ ಚೆನ್ನಾಗಿರುವಂಥ ಪ್ಲೇಸ್. ತುಂಬ ಖುಷಿ ಆಗುತ್ತೆ ಇಂಥ ಪ್ಲೇಸ್ಗಳಲ್ಲಿ ಫೋಟೋ ಶೂಟ್ ಮಾಡೋಕ್ಕೆ. ಏನು ಪ್ಲೇಸ್ ರೀ ಇದು, ಸ್ಪೆಷಲ್ ಆಗಿದೆ, ತುಂಬ ಸ್ಪೆಷಲ್ ಆಗಿದೆ. ನೋ ಮೋಟಾರ್ ವೆಹಿಕಲ್ ಸ್ಟಂಟ್. ತುಂಬ ಜನ ಬರ್ತಿದ್ದಾರೆ ನೋಡಿ ಇಲ್ಲಿ. ಇದು ಏರಿಯಾ ಚೆನ್ನಾಗಿದೆ, ಇವರೆಲ್ಲ ವೀಡಿಯೋಸ್ನ ಮಾಡ್ತಿದ್ದಾರೆ. ಪ್ಲೇಸ್ ಆಗಿದೆ, ತುಂಬ ಖುಷಿ ಆಯಿತು. ನಾನು ಫಸ್ಟ್ ಟೈಮ್ ಬರ್ತಿರೋದು. ಅಲ್ಲಿ ನೋಡಿ ಹುಡುಗರೆಲ್ಲ ಫೋಟೋಸ್ ಮಾಡ್ತಿದ್ದಾರೆ. ಒಳ್ಳೆ ಪ್ಲೇಸ್ ಇದು. ಸೊ ಆ ಚರ್ಚ್ ಮುಂದೆ ಹೋಗಿ ಒಂದು ವೀಡಿಯೋ ಮಾಡ್ತೀವಿ. ಹೋಲಾ ಕೋಪಾಸ್ ಅಂತ ಚೆನ್ನಾಗಿದೆ ಪ್ಲೇಸು. ಅಲ್ಲಿ ನೋಡಿ ಅವರು ಫೋಟೋ ಶೂಟಿಗೆ ಚೆನ್ನಾಗಿದೆ ಅದು. ಅಲ್ಲಿಬ್ಬರು ಪೋಸ್ ಕೊಡ್ತಾ ಇದ್ದಾರೆ, ಚೆನ್ನಾಗೇ ಮಾಡ್ತಿದ್ದಾರೆ ವೀಡಿಯೋಸ್. ಎಲ್ಲೋದು ನಾನು ಲೇಡಿ. ನಮ್ಮದು ಫೋಟೋ ಶೂಟು ಮತ್ತು ಡ್ಯಾನ್ಸ್ ಎಲ್ಲ ಮುಗೀತು. ಇನ್ನು ನಾವು ಹೊರಡುವಂಥದ್ದು ಇಲ್ಲಿ ವಾಪಸ್ ರಿಟರ್ನ್ ಹೋಗ್ತಾ ಇದ್ದೀವಿ. ತುಂಬ ಜನ ಇತ್ತು, ತುಂಬ ಕ್ರೌಡ್ ಇತ್ತು, ಚೆನ್ನಾಗೇ ಆಯಿತು. ಸೊ ಗ್ಯಾಸೆಲ್ಲ ಇಲ್ಲಿ ಸಪ್ಲೈ ಆಗ್ತಿದೆ. ಸೊ ಇದು ಆ್ಯಕ್ಚುಲಿ ಚೆನ್ನಾಗಿತ್ತು ಬೀಚ್. ಇಲ್ಲಿಗೆ ಬರಬೇಕು ನೀವು, ಚೆನ್ನಾಗಿದೆ. ಸೊ ಅಲ್ಲೆಲ್ಲ ನೋಡ್ಬೋದು, ಈ ಕಡೆಯಿಂದ ಬರೋದು ಅದು ರೈಟ್ ಸೈಡ್. ಸೊ ಇಲ್ಲೆಲ್ಲ ಫಾರಿನರ್ಸ್ ಎಲ್ಲ ಜಾಸ್ತಿ ಇದ್ದಾರೆ. ಈ ಬೀಚಿಗೆ ಒಂದ್ಸರಿ ಬಂದರೆ ವಿಸಿಟ್ ಮಾಡಿ ನೋಡಿ ಗಾಯ್ಸ್, ಚೆನ್ನಾಗಿದೆ. ಸೊ ದೇ ಆರ್ ಲುಕಿಂಗ್ ಫಾರ್ ಡ್ರಿಂಕ್ ಸಮಥಿಂಗ್, ಕುಡಿಯೋಣ ಅಂತ ಹೇಳಿದರು. ಸೊ ನೋಡೋಣ ಗೈಸ್. ನನಗೆ ಇಲ್ಲಿ ಬಂದು ಒಂದು ಖುಷಿ ಆಯಿತು, ಈ ಗೋಂಕಿಂದ ಮಾಡ್ತಾರಲ್ಲ ಜ್ಯೂಸು, ಅದೆಲ್ಲ ಇಲ್ಲಿ ಸಿಗುತ್ತೆ ಈ ಅಂಗಡಿಯಲ್ಲಿ. ತೋರಿಸ್ತೀನಿ ನೋಡಿ. ಸ್ವಲ್ಪ ವೈಟ್ ಬರಲ್ಲ, ಗೋಂಕು ಬೇಕಾ? ಉರಕ್ ಜ್ಯೂಸು ಸಿಗುತ್ತೆ. ಕ್ಯಾಶಿಂದ ಮಾಡ್ತಾರಲ್ಲ ಅದೆಲ್ಲ ಸಿಗುತ್ತೆ. ನಾನು ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ಎಲ್ಲ ಸ್ಟಾಕ್ ಇಟ್ಟಿದ್ದಾರೆ.
ನಾವು ಕುಡಿದ್ವಿ, ಚೆನ್ನಾಗಿದೆ. ಸೊ ಹೊರಟ್ವಿ ಇಲ್ಲಿಂದ. ಸೊ ಇದಾಗಿತ್ತು ಊರಕ್ ಜ್ಯೂಸ್ ಸೆಂಟರ್, ಸಿಫಾ ಬಾರ್ ಅಂತ. ಸೊ ಅಲ್ಲೇ ಕುಡಿದಿದ್ದು, ಚೆನ್ನಾಗಿದೆ. ಫ್ರೂಟ್ಸಿಂದ ಮಾಡುವಂತಹ ಜ್ಯೂಸ್ಗಳು. ಖುಷಿ ಆಯಿತು ನನಗೆ, ಎಕ್ಸ್ಪೆಷಲಿ ಖುಷಿ ಆಯಿತು. ಆ ಏರಿಯಾದಲ್ಲಿ ಸ್ವಲ್ಪ ಬಿಸಿಲಿದೆ, ಕೋಟ್ ಹಾಕ್ಕೊಳ್ಳೋಣ. ಮತ್ತೆ ಸಿಗ್ತೀನಿ ಗಾಯ್ಸ್. ಕನಸಲ್ಲಿ ತುಂಬ ಕೆಟ್ಟಿರುವೆನೋ ನಿನ್ನನ್ನು ನೋಡಲು. ಇಲ್ಲಿ ನೋಡ್ಬೋದು ಫಾರಿನರ್ಸ್ ಅವರೆಲ್ಲ ಬಂದಿದ್ದಾರೆ ನೋಡಿ, ಚೆನ್ನಾಗಿದೆ ಪ್ಲೇಸ್. ನನಗಂತೂ ಈ ಏರಿಯಾ ನೋಡಿ ಟ್ಯಾಸ್ಲೆ. ಯಾರ ಮನೆ ಪ್ಲೇಸಲ್ಲಿ ನಿಂತು ಒಂದು ವೀಡಿಯೋ ಮಾಡೋ ಮಜಾನೇ ಬೇರೆ. ಒಂದು ನಿಮಿಷ ಕಾಲ್ ಬರ್ತಾ ಇದೆ, ಸಿಗ್ತೇನೆ ಅನ್ನ. ಸರಿ ಸರಿ ಸರಿ, ಓಕೆ 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 ಓಕೆ. ಕಳೆದೋದೆನಾ ಕಳೆದೋದೆನಾ ನಿನ್ನ ನೋಡುತ್ತಾ, ಕಳೆದೋದೆನಾ 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 ನಿನ್ನ ನೋಡುತ್ತಾ, ಕಳೆದೋದೆನಾ. ಎಲ್ಲರೂ ಹೇಳ್ತಾರೆ ಜೀವನದಲ್ಲಿ ಏನಾದರೂ ಮಾಡಬೇಕು, ಸುತ್ತಬೇಕು, ತಿರುಗಾಡಬೇಕು, ಖುಷಿಯಾಗಿರಬೇಕು ಅನ್ನೋದು. ಅದು ನಮಗೆ ಸಿಗುವಂತಹ ಲೈಫ್ ಟೈಮ್, ಒನ್ ಟೈಮ್ ಅಪರ್ಚುನಿಟಿ. ಸೊ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ತಿರುಗಿ ನಮ್ಮ ಓಲ್ಡ್ ಫ್ರೆಂಡ್ಸ್ ಎಷ್ಟು ಖುಷಿಯಲ್ಲಿದ್ದೀವಿ ಅಂದರೆ ಅದನ್ನು ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಕಷ್ಟ. ತುಂಬ ನೋವುಗಳಿವೆ, ಆದರೂ ಖುಷಿಯಾಗಿ ತಿರುಗ್ತಾ ಇದ್ದೀವಿ ನೋಡಿ. ಖುಷಿ ಆಯ್ತು ರೀ ಗೋವಾಕ್ಕೆ ಬಂದು. ಯಾರು ಹೇಳಿದ್ದು ಫ್ಯಾಮಿಲಿ ಜೊತೆನೂ ಗೋವಾಕ್ಕೆ ಬರ್ಬೋದು. ಇದು ಪಂಜಿಮ್ ಬೀಚಿಗೆ ನಾವು ಬಂದು ವಾಪಸ್ ಹೋಗ್ತಿರುವಂತಹ ದೃಶ್ಯ. ತಿರುಗಬೇಕ್ರೆ ಜೀವನದಲ್ಲಿ, ಏನು ಮನೇಲಿ ಕೂತು ಏನು ಮಾಡೋದು ಅಲ್ವಾ. ಈ ಪ್ರೀತಿ ಪ್ರೇಮ ಇದೆಲ್ಲ ಪುಸ್ತಕದ ಬದನೆಕಾಯಿ. ಬಂದು ತಿರ್ಗ್ರಿ.